ಇವ್ರು ನಮಗೆ MD ಅವರು 5 ಕೋಟಿ ರೂಪಾಯಿ ಕೇಳ್ತಾರೆ, ಸಿ ಅವರು 2 ಕೋಟಿ ಕೇಳ್ತಾರೆ. ಏನ್ ಲಂಚ ರೂಪದಾಗ ಕೇಳ್ತಾರೆ? ಲಂಚ ರೂಪದಾಗ. ಇವತ್ತು ಅಂದ್ರೆ ಪ್ರತಿಭಟನೆಗೆ ಏನಂತೇಳಿ ನಾವು ಬಂದಿಲ್ರಿ. ನಾವು ನಾವು ಏನಾಗಿತ್ರಿ, ಈಗ ಮೇ 8 ತಾರೀಕು ಮೇ 8/5 ಅಂತ ಗೌರ್ಮೆಂಟ್ದಿಂದ ಲೆಟರ್ ಹಾಕ್ಸಿದ್ರು. ಮಾಸ್ತಿ ಹಿಡ್ಕಂಜಲ ಹಿನ್ನೀರಿನ ಮಾಸ್ತುಳಿ ಗ್ರಾಮದ ಹಿಂಗೆ ಪರಿಹಾರದಂದವ್ರು ತಪ್ಪು ಮಾಹಿತಿ ಕೊಟ್ಟಾರು. ಅದನ್ನು ಸರಿಯಾಗಿ ಮಾಹಿತಿ ಕೊಡ್ರಿ ಅಂತೇಳಿ ಸೆಕ್ರೆಟರಿ ಆಫೀಸ್ನಿಂದ ಮೇ 8ಕ್ಕೆ ಲೆಟರ್ ಹಾಕ್ಸಿದ್ರಿ. ಅದಕ್ಕೆ ಇವ್ರು ಹಿಂದೇನು ತಪ್ಪು ಲೆಟರ್ ಕೊಟ್ಟಿರಲಿಲ್ಲ, ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ರಿ ಅಂತೇಳಿ ನಾವು ಕಳಿಸಿದ್ದು ರೀ. ಈಗ 1 ತಿಂಗಳು 2 ತಿಂಗಳ ಹತ್ರ ಅವ್ರು ರೆಗ್ಯುಲರ್ ಬೆನ್ನು ಹತ್ತಿದ್ದು ರೀ. ಇನ್ನ ಫೈಲ್ ಬರ SLO ರಿಪೋರ್ಟ್ ಅನ್ಕ ಕ್ಲಿಯರ್ ಐತ್ರಿ. SLO ರಿಪೋರ್ಟ್ ಇಲ್ಲ, ಅವ್ರು SLO ರಿಪೋರ್ಟ್ ಕ್ಲಿಯರ್ ಐತಿ. SLO ರಿಪೋರ್ಟ್ ಏನೈತಿ ಅಂದ್ರೆ ರೀ, ಟೋಟಲ್ 394 ಎಕರೆಕ್ಕೆಲ್ಲ ಇವ್ರಿಗೆ ಪರಿಹಾರ ಸಿಕ್ಕಿಲ್ಲ, ಎಲ್ಲರಿಗೂ ಪರಿಹಾರಧನ ಕೊಡ್ರತ್ತೇಳಿ SLO ರಿಪೋರ್ಟ್ ಮಾನ್ಯ 12ನೇ ತಾರೀಕು ಕೊಟ್ಟಿದಾರ. ಅವ್ರು ಇವ್ರೇನಂತಾರೋ ಅದ್ರಾಗ 150 ಎಕರೆಗೆ ಪರಿಹಾರಧನ ಪೂರ್ವನ, ಒಂದು 50 ಎಕರೆ ಕೊಟ್ಟಿದ ಪೂರ್ವನದು ಅಂತಾರೆ ಇವ್ರು. ಇವ್ರ ತಾಕ ಯಾವುದೇ ಒರಿಜಿನಲ್ ದಾಖಲೆಗಳಿಲ್ಲ, ಯಾರಿಗೂ ಪರಿಹಾರಧನ ಸಿಕ್ಕಿಲ್ಲ. ಅದ್ರ ಸರಿ ಮಾಡಿಸ್ರತ್ರಿ ಸೆಕ್ರೆಟರಿ ಆಫೀಸಿಂದ ಕಳಿಸ್ರ ಇವ್ರು ನಮಗೆ MD ಅವರು 5 ಕೋಟಿ ರೂಪಾಯಿ ಕೇಳ್ತಾರೆ, ಸಿ ಅವರು 2 ಕೋಟಿ ಕೇಳ್ತಾರೆ. ಏನ್ ಲಂಚ ರೂಪದಾಗ ಕೇಳ್ತಾರೆ? ಲಂಚ ರೂಪದಾಗ. MD ಅವರು 5 ರೀ, ಸಿ ಅವರು 2 ಕೋಟಿ. ನಾವು 2 ಕೋಟಿ 5 ಕೋಟಿ ಎಲ್ಲಿಂದ ತರೋಣ್ರಿ ಹೇಳ್ರಿ? ಇದಕ್ಕೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬ್ ಸತೀಶ್ ಜಾರಕಿಹೊಳಿ ಸಾಹೇಬ್ 4-5 ಸರ್ತಿ ಹೇಳ್ರಿ, ಹೆಂಗೈತೆ ಹಂಗೆ ಕಳ್ತಾರತ್ತೇಳಿ. ಎಲ್ಲಾರು ಹೇಳ್ರಿ, ನಮಗ್ ಗೊತ್ತಿಲ್ಲ. ಇವತ್ತು ನಾ ಸಡನ್ ಆಗಿ ಏನ್ ಮಾಡ್ರಿ, ಆಫೀಸ್ ನೋಡ್ಬೇಕಂತ ಕೇಳ್ಬೇಕಂತ ಬನ್ನಿ. ರಿಪೋರ್ಟ್ ನಾವು ಹಾಕಿದ ಒಂದು ರಿಪೋರ್ಟ್ ಹಾಕೋತಕ ಇದ್ರಾಗ 140 ಎಷ್ಟು ಎಕರೆಗೆ ಅಂದ್ರೆ 1 ನಿಮಿಷ 9 ಎಕರೆ 30 ಗುಂಟೆಗೆ ಪರಿಹಾರಧನ ಕೊಟ್ಟಿದ್ದವು. ಮತ್ತು 149 ಎಕರೆಗೆ ಪೂರ್ವನ ಶಿಕ್ಷಣ ಆಗಿದಾವ. ಅದು 149 ಎಕರೆಗೆ ಯಾವ ಪೂರ್ವನ ಶಿಕ್ಷಣ ಆಗಿದಾವ ಅವನು ಕೊಡ್ಲಿ, 59 ಎಕರೆಗೆ ಯಾವ್ದು ಪರಿಹಾರಧನ ಕೊಟ್ಟಿದಾರೆ ಅವ್ರನ್ನೂ ಕೊಡ್ಲಿ. ಇವತ್ತಿಗೆ MD ರಾಜೇಶ್ ಅಮೀನ್ ಮಗನ್ ಸಸ್ಪೆಂಡ್ ಮಾಡ್ಬೇಕು, CN ಸಸ್ಪೆಂಡ್ ಮಾಡ್ಬೇಕು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಸ್ಪೆಂಡ್ ಮಾಡ್ಬೇಕು, AW ಸಸ್ಪೆಂಡ್ ಮಾಡ್ಬೇಕು. ಇದಕ್ಕೆ ಮೇನ್ ಕಾರಣ ರಾಜೇಶ್ ಅಮೀನ್ ಬಾವಿ, ಸೆಕೆಂಡ್ ರಾಠೋಡ್. ಇವತ್ತು ಸುಮಾರು ಒಂದು 10 ನಿಮಿಷನಾಗ ಬೆಳಿಗ್ಗೆ ಬಂದಿನ ಒಬ್ಬ ಬಂದವ, ಒಂದು ಅರ್ಧ ತಾಸಿನಾಗ ಒಂದು 300 ಜನ ಬಂದಾರ. ಈಗ ನಾಳಿಂದ ಒಂದು 2000 ಜನ ದನ ಕರ ಎಲ್ಲ ಬರೋರು. ಮತ್ ಇಲ್ಲಿ ನಾವು ಸೀರಿಯಸ್ ಪೇಷಂಟ್ ಅದಾವ, ನಾವು ಎಲ್ಲಾ ತರವ್ರು. ನಾವು ಪರಿಹಾರದಲ್ಲಿ ಯಾರ ಎಕ್ಸ್ಪೈರ್ಡ್ ಆರ ಇಲ್ಲಿಂದ ನಾವು ಡೆಡ್ ಬಾಡಿ ಎಬ್ಸಂಗಿಲ್ಲ. ಅದಕ್ಕೆ ಮೇನ್ ಕಾರಣ ರಾಜೇಶ್ ಅಮೀನ್ ಬಾವಿ, ರಾಠೋಡ್, ಎಜುಕೇಟೆಡ್ ಇಂಜಿನಿಯರ್, AW. ಮತ್ ನಾವು ವಸ್ತಿ ಇರೋರು ಪೊಲೀಸ್ ಅಧಿಕಾರಿಗಳು ನಮಗ್ ಬಂದ್ ದಬಾರಿಕೆ ಹಾಕಿರ, ಪೊಲೀಸ್ ಅಧಿಕಾರಿಗಳು ಹಾಕಿರ ನಮ್ಮನ್ನ, ನಮ್ಮನ್ನ ಹಾಕಿರ. ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ ನಾವು ಹೇಳ್ತಾವ, ಯಾವುದೇ ರೀತಿ ರೈತರಿಗೆ ಒಂದು ಸ್ವಲ್ಪ ಏನಾರ ಒಪ್ಪಿಗೆ ಏನ್ರಿ ಅಂದ್ರ ನಾವು ಪೊಲೀಸ್ ಅಧಿಕಾರಿಗಳನ್ನ ಬಿಡಲ್ಲ ಅವ್ರ ಮೇಲೂ. ಇಲ್ಲಿವರೆಗೆ ನಾವು ಪೊಲೀಸ್ ಅಧಿಕಾರಿಗಳಿಗೆ ಏನು ಅಂದಿಲ್ಲ. ಇನ್ನು ಮುಂದೆ ಪೊಲೀಸ್ ಅಧಿಕಾರಿಗಳು ನಮಗೆ ಏನ್ರಿ ಅಂದ್ರ ಅದ್ ಲೆಕ್ಕ ಬೇರೆ. ಮತ್ ನಮಗೆ ಎಲ್ಲಾ ಟಾಯ್ಲೆಟ್ ವ್ಯವಸ್ಥೆ, ಜಳಕದ ವ್ಯವಸ್ಥೆ ಇರಬೇಕು. ನಾವು 8 ದಿವಸ ಇರೋರ ನಮಗೆ ಯಾರ ಪ್ರಾಣಗ್ರೀನ ಹೋಗ್ಲಿ, ಏನೇ ಯಾರಿಗಾಗ್ಲಿ. ನಿನ್ನ ಆಕ್ಸಿಡೆಂಟ್ ಆಗೈತಿ, ಇತರ ಯಾರ ವಿಠಲ್ ಪೂಜಾರಿ ಆಕ್ಸಿಡೆಂಟ್ ಆಗೈತಿ. ನಮ್ಗೆ ಇದ್ರ ಸಂಬಂಧ ಆಕ್ಸಿಡೆಂಟ್ ಆಗಿ ಯಾರ ಬರುವಾಗ ಸಾತು, ನಮ್ ಗಾಡಿಗೆ ಆಕ್ಸಿಡೆಂಟ್ ಆತು. ನೇರ ಕಾರಣ ರಾಜೇಶ್ ಅಮೀನ್ ಬಾವಿ, ರಾಠೋಡ. ಮುಂದ ಈಗ ಹೊಸವಾಗಿ ಒಬ್ಬ SC ಬಂದಾನ, ಯಾರ ಅಂದ್ರವ ಅವನ ಹೆಸರೇನೋ ಐತಿ, ಗಣಿ ಅವ್ರ ಜಾಗ. ಅವ ಮೇನ್ ಇವರ ಕಾರಣ. ನಾವು ರೈತರಿಗೆ ಪರಿಹಾರಧನ ಸಿಗಬೇಕು. ನಮ್ಮ ಜೀವಾವಹಾರನು ನಾವು ರೈತರಿಗೆ ಬಿಟ್ಟು ಬರುದಿಲ್ಲ. ನಾ ಇಲ್ಲೇ ಮಲಗವ, ರೈತರಿಗಾಗಿ ಹೋರಾಡವ. ಇವ್ರು ದಾಖಲೆ ಕೊಟ್ಟದೆಲ್ಲ ಸುಳ್ಳು ದಾಖಲೆ ಐತಿ. ನಾವು 8 ದಿವಸ ಇಲ್ಲೇ ಇರೋರ. ಸರ್, ಈಗ ಸಚಿವರು ಹೇಳ್ರಿ ಬಿ ಲಂಚ ಕೇಳತ್ತಾರ, ಯಾರು ಕೇಳತ್ತಾರ? ಸಚಿವರು 10 ಸಾರಿ ಬಂದ್ರಿ. ಒಮ್ಮೆ ಸಚಿವರು ಮೀಟಿಂಗ್ ತಗೊಂಡ್ರ, ಸತೀಶ್ ಸಾವ್ಕಾರ್ 10 ಸಾರಿ ಬಂದಾರ್ರಿ. CM ಆಫೀಸ್ನಿಂದ ಫೋನ್ ಮಾಡ್ಸೇನ, DK ಶಿವಕುಮಾರ್ ಆಫೀಸ್ನಿಂದ ಫೋನ್ ಮಾಡ್ಸೇನ. ರಾಜಕಾರಣಿಗಳು ಎಲ್ಲರೂ ಹೇಳಿದಾರೆ, ಇವ್ರು ಎಲ್ಲರೂ ಲೆಟರ್ ಕೊಟ್ಟಾರ. CM ಸಿದ್ದರಾಮಯ್ಯ ಸಾಹೇಬ್ರು ಉತ್ತರ ಕೊಟ್ಟಾರು, DK ಶಿವಕುಮಾರ್ ಸಾಹೇಬ್ರು ಕೊಟ್ಟಾರು. ಲಂಚ ಯಾರು ಕೇಳತ್ತಾರ್ರಿ? MD ರಾಜೇಶ್ ಅಮೀನ್ 5 ಕೋಟಿ ಕೇಳ್ತಾನ್ರಿ, ಇವ್ರು ರಾಠೋಡ 2 ಕೋಟಿ ಕೇಳ್ತಾರ. ಇದು ಲಾಸ್ಟ್ ಟೈಮ್ ಹೇಳ್ರ ಲಂಚದ ಬಗ್ಗೆ. ನೀವು TVR ಕೇಳತ್ತಾರೆ, ಅದ್ ಇನ್ಕ್ವೈರಿ ಯಾಕೆ ಮಾಡಲಿಲ್ಲ? ಅವ್ ಹುಬ್ಬಳ್ಳಿಯಾಗ ಎಂತ ಮನಿ ಕಟ್ಟಿದಾವ ರಾಜೇಶ್ ಅಮೀನ್ ಬಾಯಿ, ಎಂತ ಮನಿ ಕಟ್ಟಿದಾನು? ಟೈಲ್ಸ್ ಎಲ್ಲಿಂದ ತಂದಾನು? 8 ಕೋಟಿ ಇವನ್ ಪಗಾರ ಎಟ್ಟೈತಿ, 8 ಕೋಟಿ ಖರ್ಚು ಮಾಡಿ ಮನಿ ಕಟ್ಟಿದಾನು. ನೀವು TVR ಕೇಳತ್ತಾರೆ ಬಿಡತ್ತಾರೆ, ಅವ್ರ ಅಧಿಕಾರಿಗಳು ಇದ ಮಾಡತ್ತಾರೆ. 8 ಕೋಟಿ ಹುಬ್ಳಿಗೆ ಅವ್ನ ಮಗನ ಮದುವೆಗೆ 8 ಖರ್ಚು ಮಾಡಿದ, ಅವನ ಪಗಾರ ಏನೈತಿ, ಹೆಂಗ್ ಖರ್ಚು ಮಾಡತ್ತಾನು? ಇವ್ ರೈತರ ಹೊಲದಾಗ ಸಾಯತಾವ, ಇವ್ರ ಪರಿಹಾರಧನ ಕೊಡನಿಲ್ಲ. ಕೊಡ್ಬೇಕಂದ್ರೆ ಕೊಡಬಾರ್ದು. 8 ವರ್ಷ ಆತ ನಮಗ್ ನೀರ್ ನಿಲ್ಸೋದಿಲ್ಲ. ನಾವ್ ಯಾರು ಏನು ಕೇಳಲಿಲ್ಲ. ನಾವು ಈಗೇನ್ರಿ ಸರ್, ಈಗ ಅಹೋರಾತ್ರಿ ಧರಣಿ ಮುಂದುವರ್ಸೋರ? ಅಹೋರಾತ್ರಿ ಅಲ್ಲ, ಎಷ್ಟ ನಾಳೆಗೆ ನೋಡಕ್ರಿ ಚಿತ್ರನ ಬೇರೆ. 24 ಹಳ್ಳಿ ಮಂದಿನ ಕೊಡ್ಸೋಣ. ಇನ್ನು 24 ದನಕರ. ನಮಗೆ ಏನ ಟಾಯ್ಲೆಟ್ ವ್ಯವಸ್ಥೆ ಏನ ಆದ್ರೆ ನೇರವಾಗಿ ನೀರಾವರಿ ಇಲಾಖೆಯವ್ರ ಕಾರಣ, ಪೊಲೀಸ್ ಡಿಪಾರ್ಟ್ಮೆಂಟ್ ಕಾರಣ ನಮಗೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು ಕಾರ್ಪೊರೇಷನ್ ನಿಂದ. ಇವತ್ತು ಹೇಳ್ತಾರೆ ನಾವು ಇಲ್ಲೇ ಅಡಿಗೆ ಮಾಡೋರು, ಇಲ್ಲೇ ಇರೋರು.
ಮೊದ್ಲೆಟ್ರು ಈ ಟಿವಿ ಮುಖಾಂತರ ಹೇಳತ್ತನು ನಾವು ಯಾಕೆ ಲೆಟರ್ ಯಾಕೆ ಕೊಟ್ಟಿಲ್ಲ ನಾವು ಸಡನ್ಲಿ ಆಗಿ ಬಂದವು ನಮಗೆ ಲೆಟರ್ ಕೊಟ್ಟಿಲ್ಲ ಅನ್ಬೋದು ಅವ್ರು ನಮ್ಮ ರಿಪೋರ್ಟಿಗೆ MD ಆಫೀಸ್ಗೆ ಹೋಗೈತಿ ರಿಪೋರ್ಟ್ ತಂದು ಹೊಳ್ಳಿ ರಿಪೋರ್ಟ್ ಕಳ್ಸೋ ತಕ ನಾವು ಇಲ್ಲೇ ತಮ್ಮ ಹೆಸರು ಬಾಳೆ ಸಿಂಗಪ್ಪ ಮೌನೂರಿ ಓಕೆ